ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೇನಿದು ಒಮ್ಮೆ ಪೂಜಾನೆ ತೋರಿಸ್ಲಿಕತ್ತೀರಿ, ಹೊರಗಿನ ರಂಗೋಲಿ ಯಾಕಿಲ್ಲ ಅಂತ ಕೇಳ್ತೀರಿ. ನೋಡ್ರಿ, ಈಗಂತೂ ಮಳೆಗಾಲ ಮತ್ತು ನಮ್ಮ ಬಿಜಾಪುರ ಸೈಡ್ ಅಂತೂ ನಿಮಗೆ ಹೇಳ್ತೀನಿ, ಮಳೆ ನೋಡ್ರಿ ಸಾಯಂಕಾಲ ಅಂದ್ರೆ 5 ಗಂಟೆಗೆ ಅದು ಸ್ಟಾರ್ಟ್ ಆಗ್ತದ, ಇಲ್ಲ 4 ಗಂಟೆಗೆ, ಮತ್ತು 6:30 7ಕ್ಕೆ ಬಂದು ಆಮೇಲೆ ನೈಟ್ ರಾತ್ರಿ ಬಂದ್ರೆ ಬರ್ತದ, ಇಲ್ಲ ಅಂದ್ರೆ ಮುಂಜಾನೆ 3:30 4ಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ 6:30 ರೀ. ಅಂದ್ರೆ ಮಳಿನೂ ಎಷ್ಟು ಶಾಣೆ ಅದ ನೋಡ್ರಿ. ಅಂದ್ರೆ ನಮ್ಮ ಕೆಲಸಗಳಿಗೆ ಅಡಚಣೆ ಮಾಡಂಗಿಲ್ರಿ. ಮತ್ತು ಇವತ್ತಿನ ಅಡುಗೆ ಮಾಡ್ಲಿಕ್ಕೆ ಅಂತೀರೇನ್ರಿ, ಅಲಸಂದಿ ಕಾಳು ಪಲ್ಯ, ಅದರ ಜೊತೆಗೆ ಹಾಗಲಕಾಯಿ ಪಲ್ಯ ಮಾಡ್ಲಿಕತ್ತೀನ್ರಿ. ಅದಕ್ಕೆ ಒಂದು ಬುಟ್ಟಿ ಒಳಗೆ ಸ್ವಲ್ಪ ನೀರು ತಗೊಂಡು ಅದ್ರೊಳಗೆ ಉಪ್ಪು ಹಾಕಿ ನಾನು ಹಾಗಲಕಾಯಿ ಎಲ್ಲ ಹೆಚ್ಚಿ ಆ ನೀರೊಳಗೆ ಒಗದ್ ಬಿಡ್ತೀನಿ. ಯಾಕಂದ್ರೆ ಇದು ಮ್ಯಾಲೆ ಎಲ್ಲ ನಾನು ಒಬ್ಬೊಬ್ರು ಏನು ಮಾಡ್ತಾರೆ, ಈ ಹಾಗಲಕಾಯಿ ಪಲ್ಯ ಮಾಡ್ಬೇಕಾದ್ರೆ ಮ್ಯಾಲಿಂದೆಲ್ಲ ತೆಗಿತಾರೆ, ಕುದಿಸಿ ನೀರು ತೆಗಿತಾರೆ. ಹಂಗೆಲ್ಲ ಮಾಡಿದ್ರೆ ಮತ್ತು ಎಲ್ಲ ಕಹಿ ಹೋಯ್ತಂದ್ರೆ ಉಳಿತೀನ್ರಿ ಅದ್ರೊಳಗೆ ಎನರ್ಜಿ. ಸುಮ್ಮನೆ ಹೆಸರಿಗೆ ಹಾಗಲಕಾಯಿ ಪಲ್ಯ ನಾನಂತೂ ಹಂಗೆ ಮಾಡಂಗಿಲ್ರಿ. ಈಗೇನದ ಉಪ್ಪಿನ ನೀರೊಳಗೆ ಇದು ಹೆಚ್ಚಿ ಒಗಿತೀನಿ, ಮತ್ತೊಂದು ಸರಿ ತೊಳಿತೀನಿ ಅಷ್ಟ ನೋಡ್ರಿ. ಇಲ್ಲ ಅಂದ್ರೆ ಇದೇ ಉಪ್ಪಿನ ನೀರೊಳಗಿನ ಡೈರೆಕ್ಟಾಗಿ ಪಲ್ಯ ಒಗ್ಗರಣೆನೂ ಹಾಕ್ಬಿಡ್ತೀನಿ ರೀ. ನೋಡ್ರಿ, ಇವು ಜವಾರಿ ಹಾಗಲಕಾಯಿ ಅವರಿ, ಬಹಳ ಕಹಿಯಾಗಿರ್ತಾವ. ಇವನ್ನ ನಾವು ವಾರದೊಳಗೆ ಒಂದ್ಸಾರಿ ಆದರೂ ತಿನ್ಬೇಕ್ರಿ ಖರೆ ಅಂದ್ರೆ. ಯಾಕಂದ್ರೆ ನಮ್ಮ ಬ್ಲಡ್ ಪ್ಯೂರಿಫಿಕೇಶನ್ ಮಾಡುವಂಥ ಶಕ್ತಿ ಈ ಹಾಗಲಕಾಯಿಗದ ರೀ. ಮತ್ತು ಶುಗರ್ ಇದ್ದವ್ರಿಗಂತೂ ಮೊದಲು ಹೇಳೇ ಬಿಡ್ತಾರ್ರಿ ಇದನ್ನ, ಶುಗರ್ ಇರ್ಲಾರ್ದವ್ರು ತಿನ್ಬಾರ್ದನಂತ ಹಂಗಲ್ರಿ. ಎಲ್ಲದಕ್ಕೂ ಬಹಳ ಚಲೋ ಅದ ರೀ ಇದು. ವೇಟ್ ರೆಡ್ಯೂಸ್ ಮಾಡಲಿಕ್ಕೆ, ಹಾರ್ಟಿಗೆ ಮತ್ತು ಎಲ್ಲ ರೀತಿಯಿಂದನೂ ಬಹಳ ಉಪಯೋಗದ. ಹಿಂಗಾಗಿ ಹಾಗಲಕಾಯಿ ಪಲ್ಯ ಅಂದ್ಕೂಡಲೇ ಮುಖ ಕಿವುಚೋರೆ ಭಾಳ ಜನ ಇದ್ದಾರೆ. ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ನಾ ಮಾಡೋ ಮೆಥಡ್ ನೀವು ಯೂಸ್ ಮಾಡಿದ್ರಿ ಅಂದ್ರೆ ತಿಂದ ಮೇಲೆ ಕೇಳ್ತೀರಿ, ಇದು ಹಾಗಲಕಾಯಿ ಪಲ್ಯನ ನಾ ತಿಂದದ್ದು ಇಷ್ಟೋ ತನಕ ಅಂತ ಕೇಳ್ತೀರಿ. ಹಂಗೆ ಆಗಿತ್ರಿ ಇವತ್ತು. ಟೇಸ್ಟ್ ನೋಡಿ ಊಟ ಮಾಡಿ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ರಿ. ಬಹಳ ಮಸ್ತಾಗಿತ್ತು. ಇದು ಹಾಗಲಕಾಯಿ ಪಲ್ಯ ಅಂತ ಅನ್ಸತ್ತಿದ್ದಿಲ್ಲ ನೋಡ್ರಿ. ಈಗ ನೋಡ್ರಿ, ನಾನು ಅಲಸಂದಿ ಕಾಳು ಪಲ್ಯನೂ 2 ಮಾಡ್ಲಿಕ್ಕೆ ತಿನ್ರಿ. ಅಲಸಂದಿ ಕಾಳು ಚೆಂದಾಗಿ ಹುರ್ಕೊಂಡು ಅದ್ರೊಳಗೆ ನೀರು ಹಾಕಿ ತೆಗೆದು ಇನ್ನೇನದ ಸಣ್ಣ ಬೋಗೋಣಿಗೆ ಹಾಕಿ ಇಟ್ಬಿಡ್ತೀನಿ ರೀ ಕುದಿಲಿಕ್ಕೆ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಎಣ್ಣೆ, 1 ಸ್ಪೂನ್ ಎಣ್ಣೆ ಹಾಕಿ ಕುದಿಲಿಕ್ಕೆ ಇಡ್ತೀನಿ. ಅದು ಅಲಸಂದಿ ಕಾಳು ತನ್ನ ಪಾಡಿಗೆ ಕುದೀತಿರ್ತದ್ರಿ. ಮತ್ತು ಯಾಕೆ ಹುರ್ಕೊಂಡ್ರಿ ಅಂತ ಹೇಳಿ ಬರ್ತದ ಪ್ರಶ್ನೆ. ಇವ್ ನೋಡ್ರಿ, ಹುರ್ಕೊಳ್ಳೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಬರ್ತದ. ಇನ್ನೂ ಒಂದೇನ್ರಿ, ಬಹಳ ಜಲ್ದಿ ಬೇಯ್ತಾವ್ರಿ. ಅದ್ರ ಸಲುವಾಗಿ ಏನಿದು ಹಿಟ್ಟು ಚಾಳಸು ಪುರ್ಸತ್ತಿಲ್ಲ ಇಷ್ಟೆಲ್ಲ ಆಗ್ಲಾಗ್ತದ ಅಂತೀರೇನ್ರಿ. ಇದು ಗೋಧಿ ಹಿಟ್ಟಲ್ರಿ, ಅಕ್ಕಿ ಹಿಟ್ರಿ. ಇವೇನು ದೇವರಿಗೆ ಎಲ್ಲ ಉಡಿ ತುಂಬಿದ ಅಕ್ಕಿ ಇರ್ತಾವಲ್ರಿ, ಬಹಳ ಇದ್ದು ರೀ. ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಸ್ಕೊಂಡು ಬಂದೀವ್ರಿ. ಅಕ್ಕಿ ರೊಟ್ಟಿ ಮಾಡ್ಲಿಕ್ಕೆ ತಿನ್ ನೋಡ್ರಿ. ಮತ್ತು ಅಕ್ಕಿ ರೊಟ್ಟಿ ಬಹಳ ಥರನಾಗಿ ಮಾಡ್ಬೋದು. ಅದ್ರೊಳಗೆ ಇದನ್ನೂ ಒಂದು ಟೈಪು ಸಿಂಪಲ್ ಆದ ಅಕ್ಕಿ ರೊಟ್ಟಿ. ಅದ್ರೊಳಗೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಹಾಕಿನ್ರಿ. ಹಾಕಿ ಬಿಸಿ ನೀರೊಳಗೆ ಕಲಿಸ್ಕೊತೀನ್ರಿ. ಜಿಗಿ ಚಂದ ಆಯ್ತಂದ್ರೆ ರೊಟ್ಟಿ ಟೇಸ್ಟ್ ಆಗಿ ಆಗ್ತಾವಂತ ಹೇಳಿ ನೋಡ್ರಿ. ಹಿಂಗದ ನಮ್ಮ ಕಡೆ ಎಲ್ಲ ಅಕ್ಕಿ ರೊಟ್ಟಿ ಬಹಳ ಕಡಿಮೆ ರೀ ನಾವು ಮಾಡೋದು. ಇಷ್ಟು ಕಲಿಸಿಟ್ಕೊಂಡು ಪಲ್ಯ ಒಗ್ಗರಣೆ ಹಾಕ್ತೀನಿ ನೋಡ್ರಿ. ಉಪ್ಪಿನ ನೀರೊಳಗೆ ತೊಳ್ಕೊಂಡು ಪಲ್ಯ ಒಗ್ಗರಣೆ ಹಾಕಿಬಿಡ್ತೀನಿ. ಮತ್ತು 2 ಪಲ್ಯ ಅಟ್ ಎ ಟೈಮ್ ಇಳಿತಾವ್ರಿ. ಈ ಕಡೆ ಸೈಡ್ ಹಾಗಲಕಾಯಿ ಪಲ್ಯ ಮತ್ತು ನೀವು ಸ್ಟೀಲಿನ ಬುಟ್ಟೆಗೆ ಯಾಕೆ ಹಾಕೊಳಗತ್ತೀರಿ ಅಂತೀರೇನ್ರಿ, ಇದಕ್ಕೆ ಹುಣಸೆ ಹಣ್ಣು ಹಾಕೋದದ ರೀ. ಅದರ ಸಲುವಾಗಿ ಸ್ಟೀಲ್ ಬುಟ್ಟಿ ಒಳಗೆ ನಾನು ಒಗ್ಗರಣೆ ಹಾಕ್ಲಿಕತ್ತೀನಿ ರೀ. ಈಗೆಲ್ಲ ಒಗ್ಗರಣೆ ಹಾಕಿ ಅಂದ್ರೆ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಡೆ. ಅದರೊಳಗೆ ಹಾಗಲಕಾಯಿನ ಹಾಕ್ಕೊಂಡೇರಿ. ಹಾಗೆ ಹುಣಸೆ ಹಣ್ಣು ನೆನೆ ಇಟ್ಕೊಂಡೇನ್ರಿ, ಒಂದ್ಸರಿ ತೊಳೆದು. ಈ ಕಡೆ ಹಾಗಲಕಾಯಿ ಪಲ್ಯ ಆಗ್ತಿರ್ತದ, ಮತ್ತು ಆ ಕಡೆಗೆ ಅಲಸಂದಿ ಬೆಂದಾವಿನ ನೋಡಿ ಅದನ್ನು ಕೂಡ ಒಗ್ಗರಣೆ ಹಾಕ್ಬಿಡ್ತೀನಿ ರೀ. 2 ಒಮ್ಮೆ ಆಗ್ಬಿಡ್ತಾವ್ರಿ. ಇಷ್ಟಾಗಿ ಪಲ್ಯ ಮಾಡಿ ಇಟ್ಟು ನಾನು ಅಕ್ಕಿ ರೊಟ್ಟಿ ಮಾಡ್ಲಿಕ್ಕತ್ತೆ ಅಂದ್ರೆ ಟಿಫಿನ್ ಮಾಡಿಬಿಡ್ತಾರೆ ಎಲ್ಲರೂ. ಟಿಫಿನ್ ಮಾಡಿ 2 ಕಟ್ಕೊಂಡು ಹೋಗ್ಬಿಡ್ತಾರ್ರಿ. ಮತ್ತು ಈ ಅಕ್ಕಿ ರೊಟ್ಟಿ ಸ್ಪೆಷಾಲಿಟಿ ಹೇಳಬೇಕು ಅಂತಂದ್ರೆ ಈ ಕ್ಲೈಮೇಟಿಗೆ, ತಂಪು ಕ್ಲೈಮೇಟಿಗೆ ಇದು ಹೇಳಿ ಮಾಡಿಸಿದ್ರಿ. ಯಾಕಂದ್ರೆ ಇದು ಬಹಳ ಜಲ್ದಿ ಪಚನ ಆಗ್ತದ, ಹೊಟ್ಟಿಗೆ ಒಜ್ಜಾಗಂಗಿಲ್ಲ, ಏನೂ ಇಲ್ರಿ. ನಾವು ನಮ್ಮ ಜೋಳದ ರೊಟ್ಟಿ ಆದ್ರೆ ದೀಡ ತಿಂತೀನಿ ರೀ ನಾನಂತೂ.
ಆದ್ರೆ ಅದೇ ಅಕ್ಕಿ ರೊಟ್ಟಿ ಆದ್ರೆ 2 ಅಕ್ಕಿ ರೊಟ್ಟಿ ತಿಂತೀನ್ರಿ. ಮತ್ತು ಈಗ ನೋಡ್ರಿ ಅಲಸಂದಿ ಕಾಳು ಪಲ್ಯಕ್ಕೆ ಒಗ್ಗರಣೆ ಹಾಕ್ಲಿತ್ತೀನಿ. ಸಿಂಪಲ್ ಆದ ಪಲ್ಯ ರೀ, ಏನೂ ಇಲ್ಲ. ಎಣ್ಣೆ, ಜೀರಿಗೆ, ಸಾಸಿವೆ, ಅರಶಿನ ಪುಡಿ, ಇಂಗು, ಅದರ ಒಳಗೆ ಬೇಯಿಸಿ ಇಟ್ಕೊಂಡ ಅಲಸಂದಿ ಕಾಳು ಹಾಕಿಬಿಡುದ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಮಸಾಲೆ ಪುಡಿ ಒಟ್ಟ ಹಾಕಿಲ್ರಿ. 2 ಪಲ್ಯಕ್ಕೆ ಮಸಾಲೆ ಪುಡಿ ಯೂಸ್ ಮಾಡಿಲ್ರಿ. ಈ ಕ್ಲೈಮೇಟ್ ಸಲುವಾಗಿ ಮಸಾಲೆ ಪುಡಿ ಬಹಳ ಕಡಿಮೆ ರೀ ನಾನು ಯೂಸ್ ಮಾಡೋದು. ಯಾಕಂದ್ರೆ ತಂಪು ಮತ್ತು ಮಳೆಗಾಲ, ಚಳಿಗಾಲಕ್ಕೆ ಮಸಾಲೆ ಪುಡಿ ಜಾಸ್ತಿ ತಿನ್ಬಾರ್ದ್ರಿ. ಬರೀ ಉಪ್ಪು, ಖಾರ, ಸ್ವಲ್ಪ ಬೆಲ್ಲ ಎಲ್ಲದರೊಳಗೂ ಹಾಕ್ರಿ, ಪಿತ್ತಾಗಂಗಿಲ್ಲ. ಮತ್ತು ಕೋತಂಬರಿ ಇಷ್ಟು ಹಾಕ್ಬಿಟ್ಟಿದೆ ಅಂದ್ರೆ ಎಷ್ಟು ರುಚಿ ಆಗ್ತಂತ್ರಿ. ನೋಡ್ರಿ ಇದು ಹಿಂಗೆ ಕಾಣಿಸ್ಲಿಗತ್ತದಲ್ಲ. ಈಗ ಶೇಂಗಾ ಪುಡಿ ಹಾಕಿ ಒಂದು 2-3 ಕುದಿ ಚೆಂದಾಗಿ ಕುದಿಸ್ಬಿಡ್ತೀನಿ ರೀ. ಮತ್ತು ರಸಾನು ಗಟ್ಟಿ ಆಗ್ತದೆ, ಇಷ್ಟು ಟೇಸ್ಟ್ ಆಗ್ತದೆ ಹೇಳ್ತೀನಿ. ನೀವು ಕಂಡ ಹಿಡಿಯಂಗಿಲ್ಲ ರೀ. ಇದು ಹಾಗಲಕಾಯಿ ಪಲ್ಯ ಏನು ಅಂತ ಕೇಳ್ತೀರಿ, ಮಕ್ಕಳು ತಿನ್ನಂಗಿಲ್ಲ ಅಂತಿರ್ತಿರಲ್ಲ, ಹಿಂಗೆ ಮಾಡಿ ಕೊಡ್ರಿ, ಎಷ್ಟು ಮಸ್ತ್ ಆಗ್ತದೆ. ಮತ್ತು ಮಸಾಲೆ ಪುಡಿ ಇದಕ್ಕೆ ನಾನು ಹಾಕಿಲ್ರಿ. ಮತ್ತು ಶ್ರಾವಣ ಮಾಸ ಸಲುವಾಗಿ ನಾನು ಮಸಾಲೆ ಪುಡಿ ಮಾಡ್ಕೊಳಕಿದ್ದೀನಿ. ಅದನ್ನು ವಿಡಿಯೋ ಅಂತೂ ಡೆಫಿನೆಟ್ಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ ರೀ. ಈಗ ಆ ಕಡೆ ಏನದ ಹಾಗಲಕಾಯಿ ಪಲ್ಯ ಆಗ್ತಿರ್ತದ, ಇಲ್ಲಿ ಅಲಸಂದಿ ಪಲ್ಯ ರೆಡಿ ಆಯ್ತು. ಇನ್ನೇನದ ಅಕ್ಕಿ ರೊಟ್ಟಿ ಮಾಡೋಣಂತ ಬರ್ರಿ. ಮತ್ತು ಅಕ್ಕಿ ರೊಟ್ಟಿ ನೋಡ್ರಿ 2 ಟೈಪ್ ಮಾಡ್ಲಿಕ್ಕೆ ಬರ್ತದ. ನಾವು ಚಪಾತಿ ಲಟ್ಟಿಸ್ತೀವಲ್ರಿ ಹಂಗೂ ಮಾಡ್ಲಿಕ್ಕೆ ಬರ್ತದ. ಮತ್ತು ನಾವು ಜೋಳದ ರೊಟ್ಟಿ ಬಡಿತೀವಲ್ಲ ಹಂಗೂ ಬರ್ತದ್ರಿ. ನಾನು 2 ಟೈಪ್ ಮಾಡಿ ತೋರಿಸ್ತೀನಿ. ಮತ್ತು ಇನ್ನೂ ಒಂದು ಹೇಳಬೇಕು ಅಂತಂದ್ರೆ, ಈ ಅಕ್ಕಿ ರೊಟ್ಟಿಗೆ ಮೆರಗನ್ನ ಕೊಡೋದು, ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆದ ಟೇಸ್ಟ್ ಬರಬೇಕು ಅಂತಂದ್ರೆ ಒಂದು ಕರಿ ಎಳ್ಳು ಸಿಗ್ತಾವಲ್ರಿ, 2 ಟೈಪ್ ಎಳ್ಳು ಸಿಗ್ತಾವ್ರಿ, ಬಿಳಿ ಮತ್ತು ಕರಿ ಎಳ್ಳು. ಅದಕ್ಕೆ ಕರಿ ಎಳ್ಳು ಹಚ್ಚಿ ಮಾಡ್ರಿ, ಭಾಳ ಟೇಸ್ಟ್ ಆಗ್ತಾವ. ನೀವು ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಇದಕ್ಕೆ 2-3 ಟೈಪ್ ಎಳ್ಳು ಹಚ್ಲಿಕ್ಕೆ ಬರ್ತದ. ಈಗ ನೋಡ್ರಿ ಭಕ್ರಿ ರೆಡಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಎಳ್ಳು ಹಚ್ಲಿಕ್ಕೂ ಬರ್ತದ್ರಿ. ಇಲ್ಲ ನಾವು ಭಕ್ರಿ ಮಾಡುವಾಗೆ ಎಳ್ಳು ಹಾಕಿ ಹಚ್ಲಿಕ್ಕೂ ಬರ್ತದ. ಮತ್ತು ನೋಡ್ರಿ ನಾನು 2-3 ಟೈಪು ಹೆಂಗೆ ಮಾಡ್ತೀನಿ ಅದನ್ನು ಕೂಡ ತಿಳಿಸಿನಿ. ಮತ್ತು ಇನ್ನೂ ಒಂದು, ನೀವು ಎಣ್ಣೆ ಹಚ್ಚಿದ್ರು ಬರ್ತದ, ನೀರು ಹಚ್ಚಿದ್ರು ಬರ್ತದ್ರಿ. 2 ಟೈಪ್ ಮಾಡಿ ತೋರಿಸಿನ್ರಿ. ಡಿಫ್ರೆನ್ಸು ಹೇಳ್ತೀನಿ ನಿಮಗೆ. ನಾವು ಎಣ್ಣೆ ಹಚ್ಚಿ ಏನು ಬೇಯಿಸ್ತೀವಲ್ಲ ಟೇಸ್ಟ್ ಆಗ್ತಾವ್ರಿ, ಇಲ್ಲ ಅನ್ನಂಗಿಲ್ಲ. ಬಟ್ ಏನು ನಮ್ಮ ಜೋಳದ ರೊಟ್ಟಿ ಹೆಂಗೆ ಉಬ್ತಾವಲ್ರಿ ಹಂಗೆ ಎಣ್ಣೆ ಹಚ್ಚಿದ್ರೆ ಅಷ್ಟೊಂದು ಉಬ್ಬಂಗಿಲ್ರಿ, ಮೆತ್ತಗಾಗ್ತಾವ್ರಿ, ಟೇಸ್ಟ್ ಆಗ್ತದೆ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಆಗ್ತದೆ. ಓಕೆ, ಬಟ್ ಅದನ್ನು ಮಾಡಿ ತೋರಿಸ್ತೀನಿ. ಇದನ್ನೂ ರೀ ಈಗ ನೋಡ್ರಿ ಇದನ್ನ ಮ್ಯಾಲೆ ಎಳ್ಳು ಹಚ್ಚಿದ್ದು ನೋಡ್ರಿ ಹಾಗಲಕಾಯಿ ಪಲ್ಯನೂ ರೆಡಿ ಆಯ್ತು. ನೋಡಿದ್ರಿ ಬಾಯೊಳಗೆ ನೀರು ಬರ್ಲಿಗತ್ತಾವಿಲ್ರಿ, ಟೇಸ್ಟಿನೇ ಆಗಿದ್ದು ರೀ. 2 ಪಲ್ಯ ಬಹಳ ಟೇಸ್ಟ್ ಆಗಿದ್ದು. ಮತ್ತು ಯಾವ ಮಸಾಲೆ ಯೂಸ್ ಮಾಡಿಲ್ಲ, ಏನೂ ಇಲ್ಲ. ಈ ಕ್ಲೈಮೇಟಿಗೆ ಮಸಾಲೆ ಪುಡಿ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ ಲಟ್ಟಿಶ್ ಮಾಡ್ಲಿಕತ್ತೀನಿ. ಲಟ್ಟಿಶ್ ಮಾಡ್ಬೇಕಾದ್ರೆ ಬಹಳ ಪ್ರೆಷರ್ ಹಾಕಬಾರ್ದು, ಹಂಗೆ ಮಾಡಿಬಿಡೋದ್ರಿ. ನನ್ನ ಮಗಳಿಗೆ ಕೇಳಿಕತ್ತಿದ್ಲರಿ, ಇದು ಲಟ್ಟಿಸ್ಲಿಕ್ಕೂ ಬರ್ತದೇನು ಅಂದ್ರೆ ಹರಿಯಂಗಿಲ್ಲ ಏನು, ಭಾಳ ಪ್ರೆಷರ್. ಈಗ ಚಪಾತಿ ಮಾಡುವಾಗ ಹೆಂಗೆ ಪ್ರೆಷರ್ ಹಾಕ್ತಿವಿ ಹಂಗೆ ಹಾಕಿದ್ವಿ ಅಂದ್ರೆ ಹರಿತದ. ಸೌಕಾಶಾಗಿ ಮಾಡಿದ್ರೆ ಭಾಳ ಚಂದ ಆಗ್ತಾವ, ತೆಳ್ಳಗ ಭಕ್ರಿನೇ ಮಸ್ತ್ ಆಗ್ತಾವ. 2 ಟೈಪ್ ಮಾಡ್ಲಿಕ್ಕೆ ಬರ್ತದೆ. ಇದಕ್ಕೆ ನೋಡ್ರಿ ಎಳ್ಳು ಹಾಕ್ಕೊಂಡೇ ಮಾಡಿಬಿಟ್ಟೇನ್ರಿ ನಾನು ಫಸ್ಟಿಗೆ. ನಮ್ಮ ಬಿಜಾಪುರ ಸೈಡ್ ನೋಡ್ರಿ ನಮಗೆ ಬಡಿಯೋದೇ ಬಹಳ ಸರಳ ಅನಿಸ್ತದೆ. ಯಾಕಂದ್ರೆ ನಮಗೆಲ್ಲ ಭಕ್ರಿ ಮಾಡಿ ಮಾಡಿ ರೂಢಿ ಇರ್ತದಲ್ರಿ. ಲಟ್ಸೋದು ಅಂದ್ರೆ ನಮಗಷ್ಟು ಇದನ್ನೇ ಆಗ್ತದ್ರಿ. ನಾವು ಲಟ್ಟಿಸೋದು ಯಾಕಂದ್ರೆ ನನ್ನ ಮಗಳು ಹೆಂಗೆ ಲಟ್ಟಿಸ್ತೀರಿ ಅಂತ ಕೇಳಿದ್ದಕ್ಕೆ ಒಂದು 2-3 ನಾನು ಲಟ್ಟಿಸಿ ತೋರಿಸಿದ್ನಿ ಹೊರತು ನನಗೆ ಬಹಳ ಸರಳ ಆಗೋದು ಅಂತಂದ್ರೆ ಈ ಅಕ್ಕಿ ರೊಟ್ಟಿ ಬಡದ ಸರಳ ಆಗ್ತದ್ರಿ. ನಂಗೆ ಅದನ್ನೇ ಸೇರ್ತನು, ಅದು ಫಾಸ್ಟ್ ಆಗ್ತದ. 2 ಫಾಸ್ಟ್ ಆಗ್ತಾವ, ಇಲ್ಲ ನಂಗೆಲ್ಲ ಟೈಮ್ ಅಷ್ಟ ತಗೋತದ. ಬಟ್ ನಂಗೆ ಬಡಿಲಿಕ್ಕೆ ಸೇರ್ತದ್ರಿ, ಲಘು ಲಘು ಮುಗಿದ್ ಬಿಡ್ತಾವ. ನೀರು ಹಚ್ಚೋದು. ಅವು ನೋಡಿದ್ರೆ ಹೆಂಗ ಅನ್ಸುತ್ತ ಗೊತ್ತೇನಮ್ಮ, ಅದು ಇರ್ತಾವಲ್ಲ ತಂದೂರಿ ಬಟ್ರ್ ನಾನ್, ಅವು ನಾನ್ ಅಂತ ಕಾಣಿಸ್ತಾವ.
ನಮಗ ಮುಂಜಾನೆ ಮಳೆ ಹತ್ತಿ ಅಂದ್ರ ಏನಾಗ್ಬಿಡ್ತದ ಗೊತ್ತೇನ್ರಿ, ಕೆಲಸ ಎಲ್ಲ ಸೌಕಾಶ ಆಗ್ಬಿಡ್ತಾವ್ರಿ. ಲಾಸ್ಟಿಗ್ರಿ ಈ ಡಬ್ಬಿ ಕಟ್ಟುದು ಇವಕ್ಕೆಲ್ಲ ಭಾಳ ಹೈರಾಣ ಆಗ್ಬಿಡ್ತದ್ರಿ. ನಿಮಗೂ ಅನುಭವ ಇರ್ತದ್ರಿ ಇದು. ಅದ್ರಾಗ ನಾವು ಅಷ್ಟ್ರು ಹೋಗೋರಾಗ್ತಿವಲ್ರಿ, ಅದೇನದು ಒಮ್ಮೆ 4 ಕೈಯ 4 ಒಲಿ ಬೇಕು ಅಂತ ಅನಿಸ್ಬಿಡ್ತದ ಒಂದೊಂದ್ಸರಿ. ಅದೊಂದು ಮಂತ್ರ ಇರ್ಬೇಕಾಗಿತ್ತು ನೋಡಂತಿರ್ತೀನಿ ನಾ ಮಕ್ಕಳಿಗೆ. ಅದೇ ಜೋಕ್ ಮಾಡಿ ನಗ್ತಿರ್ತೀವ್ರಿ. ಅಡಿಗೆ ಮಾಡೋ ಹೊತ್ನ್ಯಾಗ ಏನ್ ಮಾತಾಡ್ತೀರಿ ಎಷ್ಟು ಅಂತ ಅನಿಸ್ತಿರ್ಬೇಕು ನಿಮಗೆ. ಇಂಥವೇ ಮಾತಾಡ್ತಿರ್ತೀನಿ ರೀ. 4 ಕೈಯ 4 ಒಲಿ ಇದ್ರೆ ಎಷ್ಟು ಚಂದಲ್ಲ, ಪಟ 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 ಮಾಡಿಬಿಡ್ತೀವಿ 1-2 ನಿಮಿಷನ್ಯಾಗ ಅಂತೇಳಿ ಇದೇ ಮಾತು ನಡೆದಿರ್ತದ್ರಿ. ಮತ್ತು ಇನ್ನು ಯಾವ ಟೈಪ್ ವಿಡಿಯೋಸು ಅಂತಂದ್ರೆ, ಇನ್ನು ಶ್ರಾವಣ ಮಾಸದ ತಯಾರಿ ಏನು ಮಾಡ್ಕೊಂಡ್ವಿ, ಮತ್ತು ಪೂಜಾ ಯಾವುದು, ವರಮಹಾಲಕ್ಷ್ಮಿದು, ಇವೆಲ್ಲ ವಿಡಿಯೋಸ್ ಬೇಕಿನ್ನ ಈ ಸಂಡೇಯಿಂದ ಅದನ್ನ ಮಾಡೋಣಂತ್ರಿ. ನೋಡ್ರಿ, ಇಷ್ಟು ಭಕ್ರಿ ಮಾಡಿ ತೆಗೆದು ಆಕ್ಚುಲಿ ಒಂದು ಸ್ವಲ್ಪ ಮಾಡೋ ವಿಚಾರ ಇತ್ರಿ. ಮತ್ತು ಅಕ್ಕಿ ರೊಟ್ಟಿ ಅಂದ್ರೆ ನಮ್ಮ ಹುಡುಗರಿಗೆ ಭಾಳ ಇಷ್ಟ ರೀ. ನಮ್ಮ ಮನೆಯವ್ರಕ್ಕಿಂತ ನಮ್ಮ ಮನೆಯವ್ರಿಗೆ ಯಾವಾಗರ ಒಂದ ಸರಿ ಅಷ್ಟ ಸೇರ್ತದ್ರಿ. ಇದನ್ನ ಏನ್ರಿ ನಾನು ನಾಳೆಗೆ ಮಾಡಿದ್ರೆ ಅವ್ರು ಬ್ಯಾಡ್ ಅಂತ ಹೇಳ್ತಾರ್ರಿ. ಅವ್ರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ರಿ. ಅದೇ ಜೋಳದ ರೊಟ್ಟಿನೇ ಬೇಕ್ರಿ ಅವ್ರಿಗೆ. ಜೋಳದ ರೊಟ್ಟಿ ಚಪಾತಿನೇ ಇಷ್ಟ ಆಗ್ತಾವ್ರಿ. ಮತ್ತು ಎಳ್ಳು ಹಚ್ಚಿ ಮಾಡಿದ್ದು ಟೇಸ್ಟು ಬೇರೆ ಆಗ್ತದ, ನೋಡ್ಲಿಕ್ಕೂ ಒಂಥರ ಡಿಫ್ರೆಂಟ್ ಅನಿಸ್ತಾವ್ರಿ. ಖರೆ ಅಂದ್ರೆ ಈ ಅಕ್ಕಿ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ಆಗ್ಬೇಕು, ಹೌದಿಲ್ರಿ? ಆ ಕಡೆ ಮಂಗಳೂರು ಸೈಡ್, ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಡಿಶ್ ಇದು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಅಂತ ಹೇಳಿ. ಅದಕ್ಕೂ ನಡೀತದ, ಇದನ್ನು ಟೇಸ್ಟ್ ಹತ್ತದ್ರಿ. ಈ ಪಲ್ಯನೂ ಇವತ್ತಿಂದ ನಮಗಂತೂ ಟೇಸ್ಟ್ ಹತ್ತು. ಮತ್ತು ನಿಮ್ಮ ಮನೆಯೊಳಗೆ ಅಡಿಗೆ ಏನಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಅದು ಅಲ್ಲದೆ ಇವತ್ತಿನ ನಮ್ಮ ವಿಡಿಯೋ ಹ್ಯಾಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದಲ್ಲದೆ, ನಾನೇನು ಇದು ಹಾಗಲಕಾಯಿ ಪಲ್ಯ ಮಾಡಿದ್ ನೋಡ್ರಿ, ಈ ಟೈಪ್ ಮಾಡಿದ್ರಿ ಅಂದ್ರೆ ಕಹಿ ಅಂತೂ ಒಟ್ಟ ಅನ್ಸಂಗಿಲ್ರಿ. ಅದಕ್ಕೆ ನೀವು ಇದು ಒಂದ್ಸರಿ ನೀವು ಟ್ರೈ ಮಾಡಿ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಹಂಗ ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇಷ್ಟ ಆದೂ ರೀ. ಇನ್ನು ತಾಟಿಗೆ ಹಾಕಿ ಒಂದ್ಸರಿ ನಿಮಗೂ ಒಂದು ಬೈಟ್ ಕೊಟ್ಟು ಹ್ಯಾಂಗಾಗಿತ್ತು ಅಂತ ನೀವು ಹೇಳ್ಬೇಕಲ್ಲ. ಬರೀ ನಾವು ಹೆಂಗಾಗಿತ್ತು ಅಂತ ಕೇಳಿದ್ರೆ ಹ್ಯಾಂಗ್ರಿ. ಈಗ ತಾಟಿಗೆ ನಾ ಸರ್ವ್ ಮಾಡಿ ನಿಮ್ಗೆ ಹೆಂಗಾಗಿತ್ತು ಅಂತ ಕೇಳ್ತೀನಿ. ಮತ್ತೆ ಇನ್ನೂ ಒಂದು ಮಾಡೀನ್ರಿ, ಒಂದ್ ಸ್ವಲ್ಪ ಹತ್ರಿಕೆ ಪಲ್ಯ ತಂದಿದ್ರಿ ನಮ್ಮ ಮನೆಯವರು, ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೆ. ಅದಕ್ಕೆ ಬರೀ ಒಂದು ಅರ್ಧ ಲಿಂಬೆಹಣ್ಣು, ಸ್ವಲ್ಪ ಉಪ್ಪು ಇಷ್ಟ ರೀ, ಮತ್ತೇನೂ ಹಾಕಂಗಿಲ್ರಿ. ಇದು ಸೈಡ್ ಬಾಡಿಸ್ಕೊಳಿಕೆ, ಹಸಿಯಾಗಿ ದಿನಕ್ಕೆ ಒಂದು ಸ್ವಲ್ಪ ಆದ್ರೂ ಹೊಟ್ಟೆಯೊಳಗೆ ಹೋಗ್ಬೇಕು ಅಂತ ಹೇಳಿ ಸ್ವಲ್ಪ ಸೈಡಿಗ್ರಿ ಒಂದು ಸೌತೆಕಾಯರ ಗಜ್ರರ ಹತ್ರಿಕೆ ಪಲ್ಯ ಅಂತೂ ಬಹಳ ಶ್ರೇಷ್ಠ. ಸಿಕ್ಕರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಇವತ್ತಿನ ನಮ್ಮ ಅಡಿಗೆ ಹಿಂಗಿತ್ತು. ಮತ್ತು ಲಟ್ಟಿಶ್ ಮಾಡ್ಲಾರ್ದ ಬಡದೇನ್ ಮಾಡ್ತೀವಲ್ರಿ, ಎಷ್ಟು ಚಂದ ಉಬ್ತಾವಂತೀರಿ. ಚಪಾತಿ ಪದರ್ ಹೆಂಗ್ ಬಿಡ್ತಾವಲ್ರಿ, ಅದೇ ಥರ ಇವನು ಪದರ್ ಬರ್ತಾವ್ರಿ. ಮತ್ತು ಅದೇ ನಾವು ಲಟ್ಟಿಶಿ ಮಾಡಿದ್ರೆ ನನಗೆ ಯಾಕೋ ಅಷ್ಟೊಂದು ಇದು ಅನಿಸ್ಲಿಲ್ರಿ. ಅವು ಸ್ಮೂತ್ ಆಗ್ಯಾವ್ರಿ, ಎಲ್ಲ ಕರೆಕ್ಟು. ಬಟ್ ನಮಗೆ ಅದೇ ರೂಢಿ ಅದಲ್ರಿ, ಜಾಸ್ತಿ ಬಡದ್ ಮಾಡೋದೇ. ನೋಡ್ರಿ ಹಿಂಗ್ ಪದರ್ ಆಗ್ಬಿಡ್ತಾವ್ರಿ. ಬಡದ್ ಮಾಡಿದ್ದು ನಮಗೆ ಹಿಂಗಾಗ್ಯಾವ್ರಿ.